ಹುಕ್ಕೇರಿಯಲ್ಲಿ ಈಗಾಗಲೇ ಏನು ಬಿಜೆಪಿ ಕಾರ್ಯಕರ್ತರ ಸಭೆಯನ್ನ ಮಾಡಿರುವಂತಹ ಏನು ಮಾಜಿ ಸಂಸದರಾಗಿರುವಂತಹ ರಮೇಶ್ ಕತ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಕಳೆದ 2 ವರ್ಷದಿಂದ ಸಭೆ ಮಾಡಿಲ್ಲ, ಹೀಗಾಗಿ ಜನರು ಕೂಡ ಗೊಂದಲದಲ್ಲಿದ್ರು. ಯಾಕೆ ಸಾಹುಕಾರ ನಮ್ಮ ಜೊತೆ ಇಲ್ಲ ಅಂತೇಳಿ ಈ ವಿಚಾರವಾಗಿ ಮಾತಾಡೋದು ಸರ್. ಈ ಮೂಗಿನಲ್ಲಿ ಎಲ್ಲಿವರೆಗೆ ಉಸಿರಿದೇನೋ ಅಲ್ಲಿವರೆಗೆ ಚಿಕ್ಕೋಡಿ ಲೋಕಸಭಾ ಹುಕ್ಕೇರಿ ಕ್ಷೇತ್ರ, ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನರ ಜೊತೆಗೆ ನಾನಿದ್ದೀನಿ. ಸ್ವಲ್ಪ ಅಣ್ಣ ತೀರಿ ಹೋದ ನಂತರ ಸ್ವಲ್ಪ ನಾನು ಸಾವರ್ಸ್ಕೊಳ್ಳಿಕ್ಕೆ ನನಗೆ ವೇಳೆ ಆಗಿದೆ. ಅದಕ್ಕೆ ಕ್ಷಮೆ ಅಂತ ಕೇಳ್ತಿದ್ದೀನಿ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಮುಖಾಂತರ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಜೊತೆಗಿದ್ದೀನಿ. ಬಂದು ಕೆಲವೇ ದಿವಸಗಳಲ್ಲಿ ತಮ್ಮನ್ನು ಕಂಡು ಮಾತನಾಡ್ತೀನಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ಏನು ಉಮೇಶ್ ಕತ್ತಿ ಅವರು ಮೃತರಾದ ಬಳಿಕ ನೀವು ಒಂದು ಸ್ವಲ್ಪ ಮೌನ ವಹಿಸಿದ್ರಿ. ಇದನ್ನೇ ಒಂದು ಅಸ್ತ್ರವಾಗಿ ಇಟ್ಕೊಂಡು ಎಲ್ಲೋ ಒಂದು ಕಡೆ ನೀವು ಸಹಕಾರ ಕ್ಷೇತ್ರದಲ್ಲಿ, ಅದೇ ರೀತಿ DCC ಬ್ಯಾಂಕ್ಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಹಿಂದಕ್ಕೆ ತೆಗೆದುಕೊಂಡ್ರು. ಈ ವಿಚಾರವಾಗಿ ಮಾತಾಡೋದು. DCC ಬ್ಯಾಂಕ್ ಹಿಂದೆ ತೆಗೆದುಕೊಳ್ಳುವಂಥ ಅಧ್ಯಕ್ಷ ಸ್ಥಾನವನಿಗೆ ನಾನು ಅವ್ರು ಯಾರು ಹಿಂದೆ ತಗೊಂಡಿಲ್ಲ, ನಾನೇ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ. ಕೆಲವೊಂದು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಕೆಲವೊಂದು ವ್ಯವಹಾರಗಳನ್ನ ಮಾಡುವಂಥ ಸಲಹೆ ಸೂಚನೆಗಳು ಬಂದಂಥ ಸಂದರ್ಭದಲ್ಲಿ ಅವು ಇವತ್ತು ಈ ಬ್ಯಾಂಕಿನ ಮುಖಾಂತರ ಮಾಡೋಕ್ಕಾಗೋದಿಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆದಂಥ ಸಂದರ್ಭದಲ್ಲಿ ನಾನು ಸಂಸ್ಥೆಯನ್ನು ಎಷ್ಟು ಮುಚ್ಚುವಂಥ ಸಂಸ್ಥೆಯನ್ನು ಎಷ್ಟು ದೊಡ್ಡದಾಗಿ ಬೆಳೆಸಿದ್ದೀನಿ. ಇಲ್ಲಿ ನಾನು ಕಾಯ್ದೆ ಬಿಟ್ಟು ಯಾವುದೇ ಕೆಲಸ ನನಗೆ ಮಾಡೋಕ್ಕಾಗೋದಿಲ್ಲ, ಬೇಕಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ರಾಜೀನಾಮೆ ಕೊಟ್ಟು ನಾನು ಬಿಟ್ಟು ಬಂದದ್ದು ಖರೆ. ಸರ್, ಈಗ ದೇಶದಲ್ಲೇ ಒಂದೇ ವಿದ್ಯುತ್ ನಿಗಮ ಮಂಡಳಿದ ಒಂದು ಸಂಸ್ಥೆ ಇದೆ. ಈ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ರಾಜಕಾರಣಿಗಳು ಒಳ ಸುಳಿಗಳನ್ನ ನೀಡ್ತಾ ಇರೋದು, ಅದೇ ರೀತಿ ಬೆಂಬಲವನ್ನ ನಿಮ್ಮ ಕಡೆಯಿಂದ ಬೆಂಬಲವನ್ನ ಹಿಂಪಡೆಯುತ್ತಿರುವಂಥದ್ದು, ಈ ವಿಚಾರವಾಗಿ ಮಾತಾಡೋದು. ಬಹುಶಃ ಈಗಿನ ದಿನಮಾನದಲ್ಲಿ ಈಗೇನು 10 ಜನ ನಿರ್ದೇಶಕರು ಹೋಗಿದ್ದಾರೆ, ಅವರೆಲ್ಲನ ಅವಿರೋಧವಾಗಿ ಆಯ್ಕೆ ಮಾಡಿದವರು ನಾನು ಮತ್ತು ನಮ್ಮ ಅಣ್ಣ ಹಿರಿಯಣ್ಣ ದಿವಂಗತ ಉಮೇಶಣ್ಣ ಕತ್ತಿಯವರು, ನಾನು ಮತ್ತು ಸತೀಶ್ ಜಾರಕಿಹೊಳಿ ಅವರು 3 ಜನ ಕೂಡಿ ಮಾಡಿದ್ದೀವಿ. ಆದರೆ ಬಹುಶಃ ಉಮೇಶ್ ಅಣ್ಣನ ಅನುಪಸ್ಥಿತಿಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಆ ಒಂದು ಉಮೇಶ್ ಅಣ್ಣನ ಸ್ಥಾನವನ್ನು ತುಂಬುವಂಥ ದೃಷ್ಟಿಯಲ್ಲಿ ನಾನು ಜಿಲ್ಲೆಯ ಎಲ್ಲ ಹಿರಿಯರನ್ನು ಕೂಡಿಸಿ ಚರ್ಚೆ ಮಾಡಿ ಅವರ ಅನುಮೋದನೆಯನ್ನು ಪಡ್ಕೊಂಡು ಬರುವಂಥ ದಿನಮಾನಗಳಲ್ಲಿ ಅಂಥ ಒಂದು ಅನಾಹುತ ಯಾವುದೇ ನಮ್ಮ ಜಿಲ್ಲೆಯಲ್ಲಿ ಅಥವಾ ಯಾವುದೇ ತಾಲೂಕಿನಲ್ಲಿ ಆಗದೇ ಇರೋದಂಥ ದೃಷ್ಟಿಯಲ್ಲಿ ನಾವು ನೋಡ್ಕೊಳ್ಳೋಂಥ ಜವಾಬ್ದಾರಿ ನಂದು. ಮತ್ತು ಈಗ ಜಿಲ್ಲೆಯಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳು ಇರ್ಬೋದು ಅಥವಾ ತಾಲೂಕಿನಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳಿರ್ಬೋದು, ಜಿಲ್ಲೆಯ ಎಲ್ಲ ಹಿರಿಯರನ್ನು ಕರ್ಕೊಂಡು, ಆ ತಾಲೂಕಿನ ಎಲ್ಲ ಹಿರಿಯರನ್ನು ಕರ್ಕೊಂಡು ತಿರುಗಿ ಆ ಒಂದು ಸಂಘ ಸಂಸ್ಥೆಗಳನ್ನು ಮೊದಲಿದ್ದಂಥವ್ರ ಸುಪರ್ದಿಗೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, ಎಲ್ಲೋ ಒಂದು ಕಡೆ ಉಮೇಶ್ ಕತ್ತಿ ಅವರು ಮೃತರಾದ ಬಳಿಕ ನಿಮ್ಮ ಮೇಲೆ ಎಲ್ಲೋ ಒಂದು ರೀತಿ ನಿಮ್ಮ ಪಕ್ಷದವರೇ ಅಸ್ತ್ರವಾಗಿ ಇಟ್ಕೊಂಡು ನಿಮ್ಮ ಮೇಲೆ ಏನಾದರೂ ದಾಳಿ ಮಾಡ್ತಾ ಇದ್ದಾರೆ? ನನ್ನ ಮೇಲೆ ದಾಳಿ ಮಾಡೋದಂತೂ ದೂರವಿತ್ತು. ನನ್ನ ಮಗನ ಹೊಡೆಯುವಂಥ ಪ್ರಯತ್ನಗಳು ಮಾಡಿದ್ದಾರೆ. ನಿಖಿಲ್ ಕತ್ತಿಯವರನ್ನು ನನ್ನ ದೂರ ಮಾಡುವಂಥ ಪ್ರಯತ್ನ ಸಾಕಿದ್ದಾವೆ. ನಿಮ್ಮ ಕಾಕ ನೀವು ಬಿಟ್ಟು ಬಂದರೆ ನಿನ್ನ ಜೊತೆ ಕೂಡ ನಾವು ರಾಜಕಾರಣ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾವು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ, ಇದೊಂದು ರಕ್ತ ನಮ್ಮ ಬ್ಲಡ್ನಲ್ಲೇ ಈ ಬೇರೆ ಆಗುವಂಥ ಪರಿಸ್ಥಿತಿ ನಮ್ಮಲ್ಲಿ ಬಂದಿಲ್ಲ, ಮೊದಲಿಂದ ಬಂದಿಲ್ಲ, ಇನ್ನು ಮುಂದೆ ಬರೋದಿಲ್ಲ. ಈಗ ನನ್ನ ಮಕ್ಕಳು ಇಬ್ಬರು ಅದಾರ, ಪೃಥ್ವಿ, ಪವನ್, ಅವರಿಬ್ಬರಿಗೂ ಹೇಳ್ಸಾಯ್ತೀನಿ. ನಿಖಿಲ್ ಕತ್ತಿ ಇನ್ನೂ 20 ವರ್ಷ ಶಾಸಕರವಣ. ಅವನು ಶಾಸಕ ಇರೋತಕ್ಕ ನಮ್ಮ ಅಣ್ಣನ ಹೆಂಗೆ ನಾನು ಸೇವಾ ಮಾಡಿದ್ನಿ, ಉಮೇಶ್ ಕತ್ತಿ ಅವ್ರದ್ದು ಹೆಂಗೆ ನಾನು ತಮ್ಮನಾಗಿ ನಾನು ಸೇವಾ ಮಾಡಿದ್ನಿ, ಹಂಗೆ ನೀವು ನಿಖಿಲ್ ಕತ್ತಿಯವರು ಎಲ್ಲಿವರೆಗೆ ಅವನು ಶಾಸಕ ಇರ್ತಾನೆ ಅವನ್ನ ಅಂಗರಕ್ಷಕರಾಗಿ ಅವನ ಸೇವಾ ಮಾಡೋದು ನಿಮ್ಮ ಕರ್ತವ್ಯ. ಅವನ ಸೇವೆ ಮಾಡಬೇಕು, ಸತತವಾಗಿ ಅವನ ಶಾಸಕನಾಗಿರುವಾಗ ತಾವು ನೋಡ್ಕೊಳ್ಬೇಕು ಅನ್ನೋಂಥ ಮಾತನ್ನು ನಾನು ಹೇಳಿ, ಸಾಯು ಪ್ರಸಂಗ ಬಂದರೆ ಅವ್ರಿಗೆ ಹೇಳಿ ನಾ ಸಾಯ್ತು. ಸರ್, ಯಾವ ರೀತಿಯಾಗಿ ಒಡಕ್ ಚಿಕ್ಕಪ್ಪ ಮಗನ ನಡುವೆ ಯಾವ ರೀತಿ ಒಡಕ್ ಮಾಡಲಿಕ್ಕೆ ಪ್ಲ್ಯಾನನ್ನು ಮಾಡಿದ್ರಂತ? ಈಗ ನಾವಣಿಕೆ ಜಿಲ್ಲೆಯಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ ಯಾವ ಸಣ್ಣ ಮಣಿನೂ ಹೊಡೆದಿಲ್ಲ, ದೊಡ್ಡ ಮಣಿನೂ ಹೊಡೆದಿಲ್ಲ. ಅದಕ್ಕೆ ಪ್ರಾಕ್ಟೀಸ್ ಬೇಕು, ಮತ್ತು ಆ ಪ್ರಾಕ್ಟೀಸ್ ನಮಗಿಲ್ಲ. ಮತ್ತು ಹೆಂಗೆ ಹೊಡಿತಾರೆ ಅನ್ನೋಂಥ ಮಾಹಿತಿನೂ ನನಗಿಲ್ಲ. ಇನ್ನು ಹೊಡೆದವ್ರ ಹೆಸರುಗಳು ಬೇಕಾದ್ರೆ ನಿಮಗೂ ಗೊತ್ತಿರಬೇಕು. ಅವ್ರು ತಾವು ಕೇಳಿದ್ರೆ ತಮಗೆ ಹೆಚ್ಚಿನ ಮಾಹಿತಿ ಸಿಗಬಹುದು. ನಾನು ಪ್ರತಿಯೊಂದು ಕುಟುಂಬ ಪಕ್ಷಾತೀತವಾಗಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಯಾವುದೇ ಇರಲಿ, ಆ ಕುಟುಂಬ ವ್ಯವಸ್ಥಿತವಾಗಿರಬೇಕು ಅನ್ನುವಂಥ ಬಯಸವ್ ನಾನು. ಆದರೆ ಈ ಹೊಡೆಯುವಂಥ ಕೆಲಸ ಮಾಡಿಲ್ಲ, ಅದ್ರ ಪ್ರಾಕ್ಟೀಸು ನನಗಿಲ್ಲ. ಮತ್ತು ಇನ್ನು ಹೊಡೆಯವ್ರು ಯಾರಿದ್ರು ಅವ್ರು ನಿಮ್ಮ ಗಮನಕ್ಕಿದ್ರೆ ಹೋಗಿ ಅವ್ರು ಕೇಳಿದ್ರೆ ಅದರ ವಿಧಾನ ಸೂತ್ರಗಳನ್ನು ತಮಗೆ ಹೇಳಿಕೊಡ್ಬೋದು ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ. ಕೊನೆಯದಾಗಿ, ಕ್ಷೇತ್ರದ ಜನ ನಿಮ್ಮ ಮೇಲೆ ತುಂಬ ವಿಶ್ವಾಸ ಇಟ್ಟಿದ್ದಾರೆ. ಸಾಹುಕಾರ ನಮ್ಮ ಕೈಗೆ ಕಳೆದ 2.5 ವರ್ಷದಿಂದ ಸಿಗ್ತಾ ಇಲ್ಲ, ಯಾಕೆ ಮೌನ ವಹಿಸಿದ್ರು ಅಂತೇಳಿ ಜನರ ಪ್ರಶ್ನೆ ಇದು. ಈ ವಿಚಾರವಾಗಿ ಮಾತಾಡೋದು. ಮತ್ತೆ ಅದನ್ನೇ ನಾನು ಹೇಳಬೇಕು. ನಮ್ಮ ಅಣ್ಣ ತೀರಿ ಹೋದ ನಂತರ ಸಾವರ್ಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೋತು.
ಇವತ್ತು ಸಾವರ್ಸ್ಕೊಂಡು ಬಂದಿದ್ದೀನಿ. ಇವತ್ತು ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದೀನಿ, ನಮ್ಮ ಕ್ಷೇತ್ರ ತಾಲೂಕಿನ ಸಭೆಯನ್ನು ಮಾಡಿದ್ದೀನಿ. ಬರುವಂಥ ದಿನಮಾನಗಳಲ್ಲಿ ಸಾವರ್ಸ್ಕೊಂಡು ಈ ಒಂದು ಕಾರ್ಯಕರ್ತರು ಏನು ನೊಂದ್ಕೊಂಡಿದ್ದಾರೆ, ಅವರು ವಿಶ್ವಾಸನ ಕಳ್ಕೊಂಡಿದ್ದಾರೆ, ಅವ್ರ ವಿಶ್ವಾಸಕ್ಕೆ ಚ್ಯುತಿ ಬರದ ಹಾಗೆ ನಾನು ನಡೆಯೋದ್ರ ಮುಖಾಂತರ ಅವ್ರನ್ನ ಮತ್ತೆ ಸಮಾಜದಲ್ಲಿ, ಕ್ಷೇತ್ರದಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ತಲೆ ಎತ್ತಿ ತಿರುಗಾಡುವಂಥ ಒಂದು ಶಕ್ತಿಯನ್ನು ಕೊಟ್ಟು ಅವ್ರನ್ನ ಬೆಳೆಸ್ತೇನೆ ಮತ್ತು ನಾನು ಅವ್ರ ಜೊತೆಗೆ ಇರ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವಿಷ್ಟು ಏನು ಮಾಜಿ ಸಂಸದರಾಗಿರುವಂಥ ರಮೇಶ್ ಕತ್ತಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲಿಗೆ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.